ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲ್ನಲ್ಲಿ PDO, ವಿಲೇಜ್ ಅಕೌಂಟೆಂಟ್, FDA, SDA, KPSC ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಕರೆಂಟ್ ಅಫೇರ್ಸ್, GK, MCQs ಮತ್ತು ಪರೀಕ್ಷಾ ಮಾಹಿತಿಯನ್ನು ಪ್ರತಿದಿನ ಸರಳ ಕನ್ನಡದಲ್ಲಿ ನೀಡಲಾಗುತ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ಇಂದಿನ ಕರೆಂಟ್ ಅಫೇರ್ಸನ್ನು ಆರಂಭಿಸೋಣ. ಪ್ರಶ್ನೆ 1. ಇತ್ತೀಚೆಗೆ ಭಾರತದ ಮೊದಲ ಅಂಬೇಡ್ಕರ್ ವಕೀಲ ತರಬೇತಿ ಮತ್ತು ಸಂಶೋಧನಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಗುಜರಾತ್. ಪ್ರಶ್ನೆ 2. ದೇಶಾದ್ಯಂತ ಮಹಿಳಾ ಉದ್ಯಮಿಗಳು ತಯಾರಿಸುವ ಉತ್ಪನ್ನಗಳ ಮಾರಾಟಕ್ಕೆ ಪ್ರೋತ್ಸಾಹ ನೀಡಲು ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಹೊಸ ಡಿಜಿಟಲ್ ಇ-ಕಾಮರ್ಸ್ ವೇದಿಕೆಯ ಹೆಸರೇನು? ಆಪ್ಷನ್ ಎ ಶ್ರೀಲಕ್ಷ್ಮಿ, ಆಪ್ಷನ್ ಬಿ ನಾರಿಶಕ್ತಿ, ಆಪ್ಷನ್ ಸಿ ಶ್ರೀಮಾರ್ಟ್, ಆಪ್ಷನ್ ಡಿ ಮಹಿಳಾ ಬಜಾರ್. ಪ್ರಶ್ನೆ 3. ತಂತ್ರಜ್ಞಾನ ಮತ್ತು ನವೋದ್ಯಮಗಳನ್ನು ಉತ್ತೇಜಿಸಲು ಭಾರತದ ಮೊದಲ ಮ್ಯೂಸಿಯಂ ಆಫ್ ಇನ್ನೋವೇಷನ್, ಸ್ಟಾರ್ಟ್ಅಪ್ ಆ್ಯಂಡ್ ಟೆಕ್ನಾಲಜಿ ಅನ್ನು ಕರ್ನಾಟಕದ ಯಾವ ನಗರದಲ್ಲಿ ಸ್ಥಾಪಿಸಲಾಗುತ್ತಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಹುಬ್ಬಳ್ಳಿ, ಆಪ್ಷನ್ ಡಿ ಬೆಂಗಳೂರು. ಪ್ರಶ್ನೆ 4. ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರರಿಗೆ ಮೂಲ ವೇತನದಲ್ಲಿ ಶೇಕಡಾ 27.5% ಹೆಚ್ಚಳ ಒದಗಿಸುವ 7ನೇ ವೇತನ ಆಯೋಗದ ಶಿಫಾರಸುಗಳು ಯಾವ ದಿನಾಂಕದಿಂದ ಅಧಿಕೃತವಾಗಿ ಜಾರಿಗೆ ಬರುತ್ತವೆ? ಆಪ್ಷನ್ ಎ ಜುಲೈ 1, 2026, ಆಪ್ಷನ್ ಬಿ ಆಗಸ್ಟ್ 1, 2026, ಆಪ್ಷನ್ ಸಿ ಸೆಪ್ಟೆಂಬರ್ 1, 2026, ಆಪ್ಷನ್ ಡಿ ಜನವರಿ 1, 2027. ಪ್ರಶ್ನೆ 5. ಪ್ರತಿ ವರ್ಷ ಜುಲೈ 26ರಂದು ಭಾರತದ ಸೈನಿಕರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ಕಾರ್ಗಿಲ್ ವಿಜಯ ದಿವಸ, ಆಪ್ಷನ್ ಬಿ ಸೇನಾ ದಿವಸ, ಆಪ್ಷನ್ ಸಿ ವಾಯುಸೇನಾ ದಿವಸ, ಆಪ್ಷನ್ ಡಿ ಧ್ವಜ ದಿನಾಚರಣೆ. ಪ್ರಶ್ನೆ 6. ಇತ್ತೀಚೆಗೆ ಜುಲೈ 2026ರಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಪ್ರಮುಖ ನಾಯಕ ಯಾರು? ಆಪ್ಷನ್ ಎ ಪ್ರಹ್ಲಾದ್ ಜೋಶಿ, ಆಪ್ಷನ್ ಬಿ ಧರ್ಮೇಂದ್ರ ಪ್ರಧಾನ್, ಆಪ್ಷನ್ ಸಿ JP ನಡ್ಡಾ, ಆಪ್ಷನ್ ಡಿ ರಾಜನಾಥ್ ಸಿಂಗ್. ಪ್ರಶ್ನೆ 7. ಭಾರತದ ಐತಿಹಾಸಿಕ ತಾಣವಾದ ಸಾರನಾಥ್ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದ್ದು, ಈ ತಾಣವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಉತ್ತರಾಖಂಡ್. ಪ್ರಶ್ನೆ 8. ಇತ್ತೀಚಿನ ವರದಿಯ ಪ್ರಕಾರ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಮುಖ್ಯವಾಹಿನಿಯ ಪಠ್ಯ ವಿಷಯವಾಗಿ ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಮಹಾರಾಷ್ಟ್ರ. ಪ್ರಶ್ನೆ 9. ಇತ್ತೀಚೆಗೆ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಾಯೋಗಿಕವಾಗಿ ಯಾವ ರಾಜ್ಯದ ಜಿಂದ್ ಜಿಲ್ಲೆಯಿಂದ ಚಾಲನೆ ಮಾಡಲಾಗಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಗುಜರಾತ್. ಪ್ರಶ್ನೆ 10. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಪತ್ನಿಗೆ ಜೀವನಾಂಶ ನೀಡುವುದರಿಂದ ತಪ್ಪಿಸಿಕೊಳ್ಳಲು ಪತಿ ಯಾವ ನೆಪವನ್ನು ಬಳಸುವಂತಿಲ್ಲ ಎಂದು ಆದೇಶಿಸಿದೆ? ಆಪ್ಷನ್ ಎ ತನಗೆ ಉದ್ಯೋಗವಿಲ್ಲ ಎಂಬ ನೆಪ, ಆಪ್ಷನ್ ಬಿ ತನಗಿಂತ ಪತ್ನಿಯೇ ಹೆಚ್ಚು ಓದಿದ್ದಾಳೆ ಎಂಬ ನೆಪ, ಆಪ್ಷನ್ ಸಿ ತನಗೆ ವಯಸ್ಸಾಗಿದೆ ಎಂಬ ನೆಪ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ 11. ಕೇಂದ್ರ ಸರ್ಕಾರವು ದೇಶಾದ್ಯಂತ ಗರ್ಭಿಣಿಯರು ಮತ್ತು ಮಕ್ಕಳ ರೋಗ ನಿರೋಧಕ ಲಸಿಕಾ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಜಾರಿಗೆ ತಂದಿರುವ ಹೊಸ ಪೋರ್ಟಲ್ ಯಾವುದು? ಆಪ್ಷನ್ ಎ ಕೋವಿನ್, ಆಪ್ಷನ್ ಬಿ ಯುವಿನ್, ಆಪ್ಷನ್ ಸಿ ಇ-ಲಸಿಕಾ, ಆಪ್ಷನ್ ಡಿ ಆಯುಷ್ಮಾನ್ ಭಾರತ್.
ಪ್ರಶ್ನೆ 12. ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿರುವ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ರಫ್ತು ಮತ್ತು ಆರ್ಥಿಕ ಬೆಳವಣಿಗೆಯ ದರದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 3ನೇ ಸ್ಥಾನ, ಆಪ್ಷನ್ ಬಿ 4ನೇ ಸ್ಥಾನ, ಆಪ್ಷನ್ ಸಿ 5ನೇ ಸ್ಥಾನ, ಆಪ್ಷನ್ ಡಿ 7ನೇ ಸ್ಥಾನ. ಪ್ರಶ್ನೆ 13. ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಪ್ರತಿ ವರ್ಷ ಜಾಗತಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜುಲೈ 24, ಆಪ್ಷನ್ ಬಿ ಜುಲೈ 26, ಆಪ್ಷನ್ ಸಿ ಜುಲೈ 28, ಆಪ್ಷನ್ ಡಿ ಜುಲೈ 30. ಪ್ರಶ್ನೆ 14. ಕೇಂದ್ರ ಸರ್ಕಾರದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗವಾಗಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಿಗೆ ಒಂದೇ ಡಿಜಿಟಲ್ ಐಡೆಂಟಿಟಿ ಒದಗಿಸುವ ಯೋಜನೆಯ ಹೆಸರೇನು? ಆಪ್ಷನ್ ಎ ಆಧಾರ್ ID, ಆಪ್ಷನ್ ಬಿ ವಿದ್ಯಾ ಕಾರ್ಡ್, ಆಪ್ಷನ್ ಸಿ ಶಿಕ್ಷಣಾಧಾರ, ಆಪ್ಷನ್ ಡಿ ಸ್ಟೂಡೆಂಟ್ ಪ್ರೊಫೈಲ್. ಕೊನೆಯ ಪ್ರಶ್ನೆ 15. ಇತ್ತೀಚಿನ ವರದಿಯ ಪ್ರಕಾರ ಡಿಜಿಟಲ್ ಪಾವತಿ ಅಳವಡಿಕೆಯಲ್ಲಿ ಜಾಗತಿಕವಾಗಿ ಸತತವಾಗಿ ಮೊದಲ ಸ್ಥಾನದಲ್ಲಿ ಮುಂದುವರೆದಿರುವ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.